ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಅಡಗೂರು ಶ್ರೀನಿವಾಸ್ ಅಂತ, ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರ. ಈ ದಿನ ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಯಲ್ಲಿ ದಿನಾಂಕ 2/12/2024 ಮಾಹಿತಿ ಹಕ್ಕಿನಡಿ ಒಂದು ಅರ್ಜಿ ಸಲ್ಲಿಸಿರ್ತೀನಿ ಬಂಧುಗಳೇ. ಸದರಿ ವಿಷಯವಾಗಿ ಚನ್ನರಾಯಪಟ್ಟಣ ತಾಲೂಕು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ನನಗೆ ಉದ್ದೇಶಪೂರ್ವಕವಾಗಿ ಮಾಹಿತಿ ಕೊಡಿಸಿರೋದಿಲ್ಲ. ನಂತರ ನಾನು ಕೇಳಿದ ಮಾಹಿತಿಗೆ 5,764 ರೂಪಾಯಿ ಹಣ ಕಟ್ಟಿ ನಾವು ಕೊಡಿಸ್ತೀವಿ ಅಂತ ಒಂದು ಇಂಬರ ಕಳಿಸಿದ್ರು. ಅವರ ಮಾಹಿತಿ ಪತ್ರದಂತೆ ನಾನು 5,750 ರೂಪಾಯಿದ ಹಣವನ್ನು ಬ್ಯಾಂಕ್ ಮುಖಾಂತರ ಕಟ್ಟಿ ಚಲನ್ ಸಮೇತ ಅವರಿಗೆ ಕೊಟ್ಟಿರ್ತೀನಿ. ತದನಂತರ ಅವರು ಉದ್ದೇಶಪೂರ್ವಕವಾಗಿ ಕಾಲಹರಣ ಮಾಡಿ ನನಗೆ ಮಾಹಿತಿ ಕೊಡಿಸಿರುವುದಿಲ್ಲ. ನಂತರ ನಾನು 1/17/2025 ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಅಧಿಕಾರಿ JB ಮಾರುತಿಯವರಿಗೆ ಮೇಲ್ಮನವಿ ಸಲ್ಲಿಸಿರ್ತೀನಿ. JB ಮಾರುತಿಯವರು ಕಾನೂನಾತ್ಮಕವಾಗಿ ನನಗೆ ಮಾಹಿತಿ ಕೊಡಿಸಿ ಪ್ರಕರಣವನ್ನು ಮುಕ್ತಾಯ ಮಾಡಬೇಕಾಗಿತ್ತು. ಆದರೆ ಅವರು ಉದ್ದೇಶಪೂರ್ವಕವಾಗಿ ನನಗೆ ಮಾಹಿತಿ ಕೊಡಿಸ್ತಾರೆ, ಒಂದು ಲೆಟ್ರಲ್ಲಿ ನೀವು ಇಂಥ ದಿವಸ ಅವ್ರಿಗೆ ಮಾಹಿತಿ ಕೊಡಿ ಅಂತ ಅಂದ್ಬಿಟ್ಟು ನಾನು ಪ್ರಕರಣ ಮುಕ್ತಾಯ ಮಾಡಿದ್ರು. ಸದರಿ ವಿಷಯವಾಗಿ ನಾನು 13/3/2025 2ನೇ ಮೇಲ್ಮನವಿಯ ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಸಲ್ಲಿಸಿರ್ತೀನಿ ಬಂಧುಗಳೇ. ಕರ್ನಾಟಕ ಮಾಹಿತಿ ಆಯೋಗದವರು ಉದ್ದೇಶಪೂರ್ವಕವಾಗಿ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನಾನು ದಾಖಲಾತಿಗಳನ್ನು ನಿಖರವಾಗಿ ತಲುಪಿಸಿದ್ರೂ ಕೂಡ ನನಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಪ್ರಥಮ ಮೇಲ್ಮನವಿ ಅಧಿಕಾರಿ ಹೆಸರು ವಿಳಾಸ ಸರಿಯಾದ ರೀತಿ ಕೊಟ್ಟಿಲ್ಲ, ಕೊಡಿ ಅಂದ್ಬಿಟ್ಟು ನನಗೆ ಈ ರೀತಿ ಹಿಂಬರ ಕೊಟ್ಟಿದ್ದಾರೆ ಬಂಧುಗಳೇ. ಇದು ಕಾನೂನಾತ್ಮಕವಾಗಿಲ್ಲ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರರವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮಾಹಿತಿ ಆಯೋಗದಲ್ಲೇ ಕೆಲವರು ಭ್ರಷ್ಟ ಅಧಿಕಾರಿಗಳು ಇದ್ದಾರೆ. ಅವರು ಪ್ರಾಮಾಣಿಕ ಹೋರಾಟಗಾರರನ್ನು ಹತ್ತಿಕ್ಕಕ್ಕೋಸ್ಕರ ಅಲ್ಲಿದ್ದಾರೆ. ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳಿಂದ ಹಣದಾಶೆಗೆ ಶರೀಕಾಗಿ ಮಾಹಿತಿ ಹಕ್ಕು ಹೋರಾಟಗಾರರನ್ನು ಹೇಗಾದರೂ ಮಾಡಿ ಚ್ಯುತಿ ಬರಬೇಕು, ಅವ್ರಿಗೆ ಯಾವುದೇ ರೀತಿ ನಾವು ಮಾಹಿತಿ ಕೊಡಿಸ್ಬಾರ್ದು, ಭ್ರಷ್ಟರ ಪರವಾಗಿ ನಾವು ನಿಲ್ಲಬೇಕು ಅನ್ನೋದನ್ನ ಇವತ್ತು ಸಾಬೀತುಪಡಿಸ್ಕೊಂಡಿದ್ದಾರೆ ಮಾಹಿತಿ ಆಯೋಗದವರು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ಕೆಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳು ತುಂಬಿ ತುಳುಕಿದ್ದಾರೆ. ಈ ನನ್ನ ಸದರಿ ಪ್ರಕರಣದ ವಿಷಯವಾಗಿ ಏನು ಹಿಂಬರ ಕೊಟ್ಟಿದ್ದಾರೋ ಈ ರೀತಿ ಕಾನೂನು ಬಾಹಿರವಾಗಿ ಅವರನ್ನು ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ನಾನು ಕೇಳಿರ್ತಕ್ಕಂಥ ಮಾಹಿತಿಯನ್ನು ನಿಗದಿತ ಸಮಯದಲ್ಲಿ ಕೊಡಿಸಬೇಕು ಅಂತ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಂಧುಗಳೇ ನಮಸ್ಕಾರ.